ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಚಿನ್ನದ ಮೇಲೆ ಹೂಡಿಕೆ ಮಾಡಲು ಅಥವಾ ಒಡವೆ ಖರೀದಿಸಲು ಇದು ಸರಿಯಾದ ಸಮಯನ? ಕಳೆದ ವಾರ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ನೋಡಿದ್ದೆವು. ಆದರೆ ಇಂದಿನ ಪರಿಸ್ಥಿತಿ ಏನಾಗಿದೆ? ಬೆಲೆ ಮತ್ತೆ ಏರಿಕೆಯಾಗಿದೆಯಾ ಅಥವಾ ಸ್ಥಿರವಾಗಿದೆಯಾ? ಈ ಪ್ರಮುಖ ಮಾಹಿತಿಯ ಜೊತೆಗೆ ಪ್ರತಿದಿನದ ಅಗತ್ಯ ವಸ್ತುಗಳಾದ ಪೆಟ್ರೋಲ್, ಡೀಸೆಲ್ ಮತ್ತು ಸಿಎನ್ಜಿ ಬೆಲೆಗಳ ವಿವರವನ್ನು ನೋಡೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವು ಕೂಡ ಒಡವೆ ಖರೀದಿ ಮಾಡಬೇಕು ಅಂದುಕೊಂಡಿದ್ದರೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಎಷ್ಟಿದ್ದರೆ ಜನರಿಗೆ ಕೊಳ್ಳಲು ಅನುಕೂಲವಾಗುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರುವ ಡಾಲರ್ ಮತ್ತು ರೂಪಾಯಿ ವಿನಿಮಯ ದರವನ್ನು ನೋಡೋಣ. ನಿನ್ನೆ ಒಂದು ಯುಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ 88 ರೂಪಾಯಿ 80 ಪೈಸೆ ಇತ್ತು. ಆದರೆ ಇಂದು ಒಂದು ಯುಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ 88 ರೂಪಾಯಿ 60 ಪೈಸೆ ಆಗಿದೆ. ಅಂದರೆ ಡಾಲರ್ ಎದುರು ರೂಪಾಯಿ 20 ಪೈಸೆ ಇಳಿಕೆ ಕಂಡಿದೆ. ಇನ್ನು ಇಂದಿನ ಇಂಧನ ದರಗಳನ್ನು ಗಮನಿಸುವುದಾದರೆ ಬೆಲೆಗಳಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಇಂದು 1 ಲೀಟರ್ ಪೆಟ್ರೋಲ್ಗೆ 103 ರೂಪಾಯಿಯಾಗಿದೆ, 1 ಲೀಟರ್ ಡೀಸೆಲ್ಗೆ 91 ರೂಪಾಯಿಯಾಗಿದೆ ಮತ್ತು 1 ಕೆಜಿ ಸಿಎನ್ಜಿಗೆ 89 ರೂಪಾಯಿಯಾಗಿದೆ. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ನೋಡುವುದಾದರೆ ನಿನ್ನೆ ಬೆಳ್ಳಿ 1 ಕೆಜಿಗೆ 1,52,000 ರೂಪಾಯಿ ಇತ್ತು. ಇಂದು 1 ಕೆಜಿ ಬೆಳ್ಳಿಗೆ 1,52,500 ರೂಪಾಯಿಯಾಗಿದೆ. 1 ಕೆಜಿ ಬೆಳ್ಳಿಗೆ 500 ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ ಬೆಳ್ಳಿಯ ಬೆಲೆ 152 ರೂಪಾಯಿ 50 ಪೈಸೆ ಆಗಿದೆ. ಇನ್ನು ನಿನ್ನೆ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,22,000 ರೂಪಾಯಿ ಇತ್ತು. ಇಂದು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,22,500 ರೂಪಾಯಿಯಾಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 500 ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 12,250 ರೂಪಾಯಿಯಾಗಿದೆ. ಮತ್ತು ನಿನ್ನೆ 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 1,11,800 ರೂಪಾಯಿ ಇತ್ತು. ಇಂದು 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 1,12,300 ರೂಪಾಯಿಯಾಗಿದೆ. ಅಂದರೆ 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನಕ್ಕೆ 500 ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 11,230 ರೂಪಾಯಿಯಾಗಿದೆ. ಕೊನೆಯದಾಗಿ ಒಂದು ಪ್ರಮುಖ ಸೂಚನೆ, ನಾವು ನೀಡಿರುವ ಈ ಎಲ್ಲಾ ಬೆಲೆಗಳು ಕೇವಲ ಮೂಲ ಲೋಹದ ಬೆಲೆಗಳಾಗಿವೆ. ನೀವು ಆಭರಣಗಳನ್ನು ಖರೀದಿಸುವಾಗ ಇದರ ಜೊತೆಗೆ ಜಿಎಸ್ಟಿ, ಟಿಡಿಎಸ್, ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಶುಲ್ಕಗಳು ಸೇರ್ಪಡೆಯಾಗುತ್ತವೆ. ದಯವಿಟ್ಟು ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಪ್ರತಿದಿನದ ಚಿನ್ನ, ಬೆಳ್ಳಿ, ಪೆಟ್ರೋಲ್ ಮತ್ತು ಡೀಸೆಲ್ನ ನಿಖರ ಮತ್ತು ವಿಶ್ವಾಸಾರ್ಹ ಬೆಲೆಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.